ನಾನು. ಎಲ್ಲವನ್ನು ಬದ್ದು ಮಾಡೋದು ನಾನು ಮನಸ್ಸು. ಇದ್ದುದೆಲ್ಲವನ್ನು ಇಲ್ಲವಾಗಿಸೋದು ನಾನು ಬುದ್ಧಿ. ಹೀಗೆ ಎಲ್ಲವನ್ನು ಬದ್ದು ಮಾಡೋದು ನಾನೇ ಮನಸ್ಸು. ಗೊತ್ತು ಮಾಡೋ ಬುದ್ಧಿಗೆ ಶಕ್ತಿಯನ್ನು ನೀಡೋದು ನಾನು. ಗಾಳಿಗಿಂತ ವೇಗವಾದುದು ಯಾವುದು ಅಂತ ಗೊತ್ತು ತಾನೆ? ದಡ್ಡ ಅಂತ ಯಾರಿಗೆ ಹೇಳ್ತಾರಂತ ಗೊತ್ತು ತಾನೆ? ಬುದ್ಧಿ ಇಲ್ಲದವರಿಗೆ. ನಾನಿಲ್ಲದಿದ್ರೆ ಯಾವ ಸಾಧನೆಯೂ ಅಸಾಧ್ಯ. ಮನಸ್ಸಿದ್ದರೆ ಮಾರ್ಗ ಗೊತ್ತಿದೆ ತಾನೆ? ನಾನಿಲ್ಲದೆ ಇದ್ರೆ ಈ ಜಗವೇ ವ್ಯರ್ಥ. ನಾನಿಲ್ಲದೆ ಇದ್ರೆ ಜಗದ ಸೃಷ್ಟಿಯೇ ಕಷ್ಟ. ನಾನಿಲ್ಲದೆ ಇದ್ರೆ ನೆಲೆನೇ ಇಲ್ಲ. ನಾನಿಲ್ಲದೆ ಇದ್ರೆ ಜಗತ್ತಿಗೆ ನೆಲೆನೇ ಇಲ್ಲ. ಈ ಮನಸ್ಸು ಸುಮ್ಮನೆ ನನ್ನೊಳಗೆ ಯಾಕಿದ್ದರ ಮೊದಲೇ ನಿಂತು ವ್ಯಥೆ ಮಾಡ್ಕೊಳ್ಬೇಡ. ಮತ್ತೆ ಕರಗಿ ನೀರಾಗಿ ಹೋಗ್ತೀಯಾ? ನೀ ಹೇಳೋದು ಸರಿ. ನನಗೆ ಯಾರಾದ್ರೂ ಏನಾದ್ರು ಅಂದ್ರೆ ಉತ್ತರಿಸಿಕೊಂಡು ಬಂದಿದೆ. ಜಗತ್ತಿನಲ್ಲಿ ದೇಶ, ಅಸೂಯೆ, ಯುದ್ಧ, ಕ್ರೌರ್ಯ, ಮಾನವ ಎಲ್ಲ ನಡೀತಾ ಇರೋದು ತಾನೆ. ನನ್ನ ಮಾತು ಕೇಳಿದ್ರೆ ಜನ ಎಲ್ಲ ಇದನ್ನು ಮಾಡ್ತಿದ್ರ ಹೇಳು. ಆದ್ರೆ ಇದನ್ನೆಲ್ಲ ಮಾಡ್ತಾ ಇರೋದು ನೀನೇ ತಾನೆ. ಮತ್ತೆ ಪ್ರಕರಣ ತರ ಮಾತಾಡ್ತಿದ್ಯಲ್ಲ. ನಾನು ದೊಡ್ಡವನು ನೀನು ದೊಡ್ಡವನು ಎನ್ನುವ ವಾದ ಹರಿ ದೊಡ್ಡವನು ಹರ ದೊಡ್ಡವನು ಎನ್ನುವ ಹಾಗೆ ಬುದ್ಧಿವಂತದ್ದಲ್ಲ. ಕಣ್ಣುಗಳಲ್ಲಿ ಯಾವುದು ದೊಡ್ಡದು ಯಾವುದು ಸಣ್ಣದು ಎರಡು ಬೇಕು. ನಾನು ಒಳ್ಳೆಯವರಿಗೆ ಒಳ್ಳೆದನ್ನ ಹೇಳ್ತೀನಿ, ಕೆಟ್ಟವರಿಗೆ ಕೆಟ್ಟದನ್ನ ಹೇಳ್ತೀನಿ. ತಗೊಳ್ಳೋದು ಬಿಡೋದು ಅವರವರಿಗೆ ಬಿಟ್ಟದ್ದು. ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಂಗೆ ಗೊತ್ತಾಗುತ್ತೆ. ನನಗಾದ್ರೆ ಅವರ ಹೃದಯದ ಏರಿಳಿತದಿಂದ ಗೊತ್ತಾಗುತ್ತೆ. ನಿಂಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಅವರ ಆಚಾರ ವಿಚಾರ ಭಾವನೆ ಕಲ್ಪನೆ ಇವೆಲ್ಲ ಯಾಕೆ ಸಮಯ ಸಂದರ್ಭ ಎಂತಕ್ಕಂಥದ್ದು ಏನೇನೋ ಮಾಡಿಬಿಡುತ್ತೆ. ಅಂದ್ರೆ ಉದಾಹರಣೆಗೆ ಪಾಂಡವರು ಗೊತ್ತಿದ್ದು ಪಗಡೆಯಾಟ ಆಡಿಲ್ವೇ? ಕೌರವರು ಮೋಸದಾಟ ಆಡಿ ಅವರನ್ನು ಕಾಡಿಗೆ ಕಳಿಸಲಿಲ್ವೇ? ಈಗ ಕೌರವರು ಕೆಟ್ಟವರು ಪಾಂಡವರು ಕೆಟ್ಟವರು. ನೀ ಹೇಳೋದು ಸರಿ. ನಮ್ಮ ಕೌರವರ ಬುದ್ಧಿ ಏನಾಗಿತ್ತು? ಪಾಂಡವರು ಕಾಡಿನಿಂದ ಬಂದ ನಂತರ ರಾಜ್ಯ ಕೇಳದೆ ಬಿಟ್ಟಾರ. ಕೌರವರು ರಾಜ್ಯ ಕೊಟ್ಟಾರ. ಆಮೇಲೆ ಯುದ್ಧ. ಛೇ ಅಯ್ಯೋ. ಆಗ್ಬೇಕದ್ದೆಲ್ಲ ಆಗ್ಲೇಬೇಕು. ಬದುಕಿರೋರು ಬದುಕಿರ್ಲೇಬೇಕು. ಸಾಯೋರು ಸಾಯಲೇಬೇಕು. ಒಂದು ವೇಳೆ ಬದುಕಿರೋರು ಸಾಯೋರು ಸಾಯಕ್ಕೆ ಒಪ್ಪದಿದ್ರೆ ಬದುಕಿರೋರು ಅವರನ್ನು ಸಾಯಿಸಿಬಿಡ್ತಾರೆ. ಏ ಮನಸ್ಸು ನೋಡು, ಅಲ್ಲೆಲ್ಲೋ ಡೋರ್ ಹಾಗಿದೆ. ಕಾಡಿನಲ್ಲೂ ಖುಷಿ ಡೋಲ್ ಬಡಿತಾರೆ, ಕೋಪವನ್ನು ಡೋಲ್ ಬಡಿತಾರೆ. ಎಲ್ಲಾದ್ರೂ ಕೋಪದಿಂದ ಡೋಲ್ ಬಡಿಯೋ ಹಾಗಿದ್ರೆ ಬೇಡಪ್ಪ, ನಾ ಬರೋದಿಲ್ಲ. ನಿನ್ನನ್ನು ಬಿಟ್ಟು ನಾನೇನಕ್ಕಾಗುತ್ತಾ? ಅವರು ಖುಷಿಯಿಂದಲೇ ಡೋಲ್ ಬಡಿತಾ ಇರ್ಬೋದು. ಅವರು ಸಂಭ್ರಮಿಸುವಲ್ಲಿ ನಾವು ಕೂಡ ಭಾಗಿಯಾಗೋಣ. ಬಾ ಬಾ ಹೋಗೋಣ. ಆ ಮ್ಯಾಕೆ ನಾನು ಕುಡಿಬೇಕು.
ಇದು ಏನು ನಿಮ್ಮ ಡೋಲಿನ ಬಡ್ಕಕ್ಕಿಂತ ಗಂಟಲಿನ ಬಡ್ಕನೇ ಜೋರಾಗಿ ಅಜ್ಜಿ ಏನಜ್ಜಿ ನಿನ್ನ ನಾನಲ್ಲಿರುವಾಗ ಒಬ್ಬ ನರಮನುಷ್ಯನು ನಂಗೂ ಅವನ ಮಹಾಪರಸ 3 ಆಣೆಗಳ ತಡ್ಕೊಳ್ಳಿ ಅವನು ಯಾತ್ರೆಗೆ ಬಂದವನಂತೆ ಸುತ್ತುತ್ತಾ ನಮ್ಮ ಕೊಳ ಇದೆಯಲ್ಲ ನಮ್ಮ ಕುಡಿ ಇದೆಯಲ್ಲ ಆ ಕುಡಿಯ ಕೊಳಕ್ಕೆ ಬಂದಂತೆ ಬಂದವನೇ ಆ ಕಡೆ ನಡ್ಕೊಂಡು ಕೊಳಕ್ಕೆ ಇಳಿದು ಮಾಡ್ಕೊಳ್ತವನೇ ವಿಷಯ ಗೊತ್ತಾಯ್ತು ನಂಗೆ ನಾನೇನು ಮಾಡಿದೆ ಅಂತ ಹೇಳ್ಕೊಂಡು ಆ ಕಡೆ ಹೊಟ್ಟೆ
ಹೇಳಿ ಪಾರ್ವತಿಗೆ ಇವನಿಗೆ ಕಿವಿ ಕೇಳ್ಸೋದಿಲ್ವಾ ಅಥವಾ ಕಿವಿಗೆ ಹೆಣ್ ಬಿಟ್ಕೊಂಡಿಲ್ವಾ? ಏಯ್ ಲೋ ಪುಣ್ಯಾತ್ಮ, ನಿಂಗೆ ಅಂದಿದ್ದು ಪಾರ್ವತಿಗೆ. ಏಯ್ ಬಾಯ್ ಬಿಡ್ತಾ ಬಾಲಕ, ನಾನು ನಿಮಗೆ ಹಿಡಿದು ಮಾತಾಡು. ಯಾರ ಜೊತೆ ಮಾತಾಡೋದು ಕೇಳಿದೆ? ಇವ್ ದೊಡ್ಡ ಪಾಳೆಗಾರ. ಹೇ ಪಂಚಾಂಗ ಈಗ ತೆಗಿಬೇಡ, ಕಂಡಿಡಿ ಪಾರ್ಲಮೆಂಟ್ಗೆ. ಅರೆ ಅನಾವಶ್ಯಕವಾಗಿ ಈ ಸಿಂಹವನ್ನು ಕೆಳಕಬೇಡ. ನಿನಗಿದು ಕೊನೆಯ ಎಚ್ಚರಿಕೆ. ನಿನ್ನ ಬಾಡಿಗೆ ನೀನು ಹೊರಟು ಹೋಗು. ಅನಾರ್ಯ. ಅನಾರ್ಯ ಅನಾರ್ಯನೇ ಆಗಿರಬಹುದು, ಆದರೆ ಇಂತರ ಅನಾಗರಿಕ ನಾನಲ್ಲ. ಅಲ್ಲ, ಆರ್ಯ ನದಿಯಲ್ಲಾದ್ರೂ ಇಳಿದು ಸ್ನಾನ ಮಾಡ್ಬೋದು, ನಿಂತ ನೀರಲ್ಲಿ ಇಳಿದು ಈ ತರ ಸ್ನಾನಕ್ಕೆ ಹೊಂಟಿದೆಯಲ್ಲ, ನಿನ್ ಜ್ಞಾನ ಬೇಡ. ನಿನ್ಗೇನಾದ್ರೆ ಕೇಳಿದ್ದಿಲ್ಲ. ತಾತಾರ ಮಾರಮ್ಮನ ಕುಣಿಕೆ ಅವರಿಗೆ ಮಾಡೋದು ಇವತ್ತು ಅವನ ಹತ್ತಿರ ಬರ್ತಿದೆ. ಬರ್ತೀನಿಲ್ಲ, ಬರು ಸಿಕ್ಕಿತ್ತು. ಈ ಕಾಲದಲ್ಲಿ ಇಷ್ಟೊಂದು ಪಗರಿರಬೇಕಾದರೆ ಹೆಣ್ಣು ಈ ಪವನದ ಮುಖೋದರ ಭೀಮಸೇನಿಗೆ ಎಷ್ಟಿರಬೇಡ. ನೋಡ, ತೀರ್ಥಯಾತ್ರೆಗೆ ಬಂದವ್ರನ್ನ ನೋಯಿಸೋ ಉದ್ದೇಶ ನಮಗಿಲ್ಲ. ಆದರೆ ಇಲ್ಲಿಗೆ ನಿಯಮಗಳಿವೆ, ಅವನ್ನ ನೀನು ಪಾಲಿಸಬೇಕು. ಅಲ್ಲ, ನಿಂತ ನೀರಲ್ಲಿ ಸ್ನಾನ ಮಾಡಕ್ಕೆ ಹೊಂಟಿದೆಯಲ್ಲ, ನಿನ್ಗೇನು ಹೇಳ್ಬೇಕು? ನಿನಗೆ ಒಂದು ತಂಬಿಗೆಲ್ಲೋ ಒಂದು ಬಿಂದಿಗೆಲ್ಲ ನೀರು ತಕೊಂಡು ಇತ್ತಾಗಿ ಸ್ನಾನ ಮಾಡ್ಬೋದಿತ್ತಲ್ಲ. ರಾಕ್ಷಸ ಧಾಮ, ನಿನಗೆ ನನ್ನ ಶಕ್ತಿಯ ಪರಿಚಯ ಮಾಡಿಕೊಡಬೇಕಾಗುತ್ತದೆ. ಭಯವಿದ್ದರೆ ಬಾ, ಮಲ್ಲ ಯುದ್ಧಕ್ಕೆ. ಏನು ಮಲ್ಲ ಯುದ್ಧಕ್ಕೆಯ? ಮಲ್ಲ ಯುದ್ಧಕ್ಕೆ ಕರೆದವರನ್ನ ನಾನು ಎಂದೂ ನಿರಾಸೆಗೊಳಿಸಿಲ್ಲ. ನಿನಗೆ ತಾಕತ್ತಿದ್ದರೆ ಈ ಬರ್ಬರಿಕನ ಮುಸ್ಲಿಂ ಮಳೆ ನೆನಲಿಕ್ಕೆ ತಯಾರಾಗು. ಹಾಗಾದರೆ ಬಾ, ಮಲ್ಲ ಯುದ್ಧಕ್ಕೆ. ನಿನ್ನ ಕೊನೆ ಯುದ್ಧ ನನ್ನೊಂದಿಗೆ. ಆಗಲೇ ಅದು ನಡೆದು ಬಿಡ್ಲೆ. ನಿನಗೆ ತಾಕತ್ತಿದ್ರೆ ಈ ಯುದ್ಧನ ತಡ್ಕೋ. ಇನ್ನ ಆಗ್ತಿಲ್ಲ. ನನ್ನ ಹೆಸರು ಬರ್ಬರಿಕನಲ್ಲ. ತಯಾರಾಗು. ತಪ್ಪು ಮಾಡವನೆ ಸೌಂದರರಾಜನಿಗೆ ಅರ್ಪಿಸುತ್ತೀನಿ. ಇವರು ಅಂತಿಂತವ್ರಲ್ಲ ಒಡೆಯ, ಇವರು ಪಾಂಡುಪುತ್ರ ಭೀಮಸೇನ. ಏನು? ನಿಮ್ಮ ತಂದೆ ಕಠೋತ್ಕಚ ಮಹಾರಾಜರ ತೀರ್ಥರೂಪರು ಒಡೆಯ, ತೀರ್ಥರೂಪರು. ಶಿವ, ತಪ್ಪು ಮಾಡಿದೆ ನಾನು. ತಪ್ಪು ಮಾಡಿಬಿಟ್ಟೆ, ಸಂಸ್ಕೃತಿಯ ತೆಪ್ಪಾಯ್ತು. ಅಜ್ಜ, ನನ್ನ ಕ್ಷಮಿಸ್ಬಿಡುವಂತೂ
ಕಟ್ಟ ಬಿದ್ದೆ. ಅವನು ಮೊಮ್ಮಗಂತ ತಿಳಿದು ನನ್ನ ಎತ್ತಿ ಅಪ್ಪಿ ಮುದ್ದಾಡಿಯವ. ಹೌದಾ? ಅವರ ಕೋಪೆಲ್ಲ ಗೊತ್ತಲ್ಲ? ಅವ್ವ ಅಜ್ಜಿ ಇದು ಅಜ್ಜನ ಹತ್ರ ಅಜ್ಜನಿಗೆ ನಮ್ಮ ಪರಿಚಯ ಹೇಳಿದೆ. ಹೌದಾ? ಅಜ್ಜನಿಗೆ ಅಜ್ಜ ಹೇಳಿದ್ರು, ನಿಮ್ಮ ಅಪ್ಪನ ಇದ್ದವ್ರ ಆರೋಗ್ಯ ಇದ್ದಾರ ಎಲ್ಲರನ್ನೇ ಕೇಳಿದ್ರು, ಅವ್ರಿಗೆಲ್ಲ ಆಶೀರ್ವಾದ ನನಗೆ ಹೇಳ್ಬಿಡು ಅಂತ ಹೇಳಿದ್ರು. ಹೌದಾ? ಹ್ಞೂ ಅಜ್ಜಿ ಅಜ್ಜಿ ಅಜ್ಜ ಇದ್ದಾರಲ್ಲ, ನೀನು ಅಜ್ಜಿ ನೋಡು ಏಟು ದಿನ ನಿನ್ನ ಅಜ್ಜಿನ ನೋಡಿದೆ, ಏಟು ದಿನ ನಿನ್ನ ಅಜ್ಜಿ ನೋಡಿದೆ ಅಜ್ಜಿ ಹಂಗೆ ಹೇಳ್ಬಿಟ್ಟು ಕಣ್ಣಲ್ಲಿ ನೀರು ತಿಳ್ಕೊಂಡು ಅದರಂತೆ ಈಗ ಕಾಡು ಮೇಡು ಅದು ಎಷ್ಟು ಕಷ್ಟಪಟ್ಟಿದ್ದಾರೋ ಏನು ದೇವ್ರೇ, ನನ್ನ ಆಯುಷ್ಯದ ಅವರಿಗೆ ಕೊಡ್ತಂದೆ. ಅಜ್ಜಿ ಅಪ್ಪ ಅವ್ವ ಅಜ್ಜ ಹೇಳಿದ್ರು ನಮ್ಮನ್ನೆಲ್ಲ ನೋಡಲಿಕ್ಕೆ ಬರ್ತಾರಂತೆ. ಈಗ ನನಗೆ ಅಜ್ಞಾತವಾಸಿಗೆ ಬರಲಿಕ್ಕಾಗಲ್ಲ ಅಂದ್ರು. ಈ ಅಜ್ಞಾತವಾಸ ಯಾವಾಗ ಮುಗಿಯುತ್ತೋ ಏನು? ಎಲ್ಲಾಗಿದ್ದೋ ಕೌರವರಿಂದೆ ಅವರ ಮನೆಯನ್ನ ಹೋಗ, ಅವರ ಮನೆಯವರೆಲ್ಲ ಚಾಪಿಸಿಕೊಂಡಾಗ ತೊಂದರೆ ಆಗಿದಲ್ಲ? ಏನಾಗಿಲ್ಲ ಅಜ್ಜಿ. ಅಜ್ಜಿ ಇಲ್ಲವ ನಿನಗಾಗಿ ಕಾಡಲ್ಲಿ ಪಾಲಿಂದ ಮಾಡಲು ಹೌದಾ? ಜೊತೆಗೆ ರೊಟ್ಟಿನೂ ಹಾಕಿ. ಹೌದಾ? ನಮಗ ಹೌದಾ? ಹೌದಾ? ಗಂಡ ತಡಿ. ಏನವ್ವ? ಮಾವ ನಿಜವಾಗ್ಲೂ ನಮ್ಮ ಹಟ್ಟಿ ಬರ್ತಾರಂತ ನೀ ಹೇಳಿದ್ದಲ್ಲ ಬಿಟ್ಟಲ್ಲ ಮಗನೇ. ಅವ್ವ ಹಾ, ಅವ್ವ ಹಾ, ಅವ್ವ ಹಾ, ಹೇಳು. ನಾನು ಅಜ್ಜಿಗೆ ಹೊಸಿ ಖುಷಿ ಕೊಡ್ಲಿಕ್ಕೆ ಹಾ. ಒಂದೇ ಒಂದು ಸುಳ್ಳು ಹೇಳಿದೆ. ಅಯ್ಯೋ ಶಿವನೇ. ಅಲ್ಲ ಅಜ್ಜಿ ಮುಖ ನೋಡಿದ್ಯಾ? ಹೌದು. ಊರಗಳಾಗಿದ್ದು ಎಲ್ಲಿ ಪಾಪ ಎದೆ ಉಬ್ಬಿಸ್ಕೊಂಡು ಅಜ್ಜಿನ ಬಗ್ಗೆ ಹೇಳಿದ್ದೆ ಹೇಳ್ತು ಹೋಗಿದ್ದೆ ಹೋಗಿದ್ದು ಅಲ್ವಾ? ಹೌದು ಗಂಡ. ಅವ್ವ ನಾನು ಅಜ್ಜಿ ಬಗ್ಗೆ ಹೇಳ್ಬೇಕಾದ್ರೆ ನಾವು ಪಟ್ಟ ಕಷ್ಟ ಅಷ್ಟಿಷ್ಟ ಅಲ್ಲ. ಹಾಗೆ ನಾವು ಯಾರು ಎಲ್ಲಿರೋದು ಹಾಗೆ ಹೇಳೋಕೆ ಕುತ್ತಿಗೆಗೆ ಬಂತು. ಹೌದಾ? ಅಜ್ಜ ಅಜ್ಜ ಇವೆಲ್ಲ ನಮ್ಮ ನೋಡ್ಲಿಕ್ಕೆ ಹಟ್ಟಿಗೆ ಬರ್ಬೇಕು ಅಂದೇಳಿ ಅದಕ್ಕೆ ನೋಡುವ ನೋಡುವ ಬರ್ತೇನೆ ಅಂತೇಳಿ ನಿಮ್ಮ ಅಪ್ಪ ಆಯ್ತು. ಹೌದಾ? ಅವ ಆಯ್ತು ಹಾ ಗಂಡ. ಆಯ್ತವ ಆಯ್ತು ಆಯ್ತು.
ಅಂತಿದ್ದವರೆಲ್ಲ ಪ್ರಕಾಂಡ ಪಂಡಿತರು. ಅವರ ಹೆಸರು ವಿಜಯಸ್ವಾಮಿಗಳು ಅಂತ. ಆ ಮಹಾಯಜ್ಞವನ್ನ ಅವರಿಗಲ್ಲದೆ ಬೇರೆ ಯಾರಿಗೂ ಮಾಡಿಲ್ಲ. ಸರಿ, ಒಡೆಯ, ಯಜ್ಞ ಅಂದ್ರೆ ಏನು ಒಡೆಯ? ಯಜ್ಞ ಅಂದ್ರೆ ದೇವಿ ದೇವರನ್ನ ಬಲಿಸಿಕೊಳ್ಳುವಂತ ಯಜ್ಞ. ಹೇಗೆ ಸಿದ್ಧಿವಿನಾಯಕನ್ನ ಸಿದ್ಧಿ ಮಾಡ್ಕೊಳ್ಳೋ ಮಹಾಯಜ್ಞ. ಅದಕ್ಕೆ ಈ ಸ್ವಾಮಿಯರು ಭಾರಿ ಕಷ್ಟಪಟ್ಟು ಗೊತ್ತೈತಲ್ಲ. ಅಲ್ಲ ಒಡೆಯ, ಪೂಜೆ ಮಾಡೋರು ಯಜ್ಞ ಮಾಡೋರು ಅವರು. ನೀನ್ ಯಾಕೆ ಹೋಗ್ಬೇಕು ಒಡೆಯ? ಹೌದು ಪೂರ, ನೀನು ಹೇಳೋದೇ ಸರಿ. ಹಚ್ಚು ಮಾಡೋರು ಅವರು. ಆದರೆ ಆ ಯಜ್ಞ ಮಾಡುವಂತಲ್ಲ ತುಂಬಾ ಶಕ್ತಿಗಳು ಬರ್ತಿದೆ. ದುಷ್ಟ ಶಕ್ತಿಗಳು ತೊಂದರೆಗಳನ್ನ ಕೊಡ್ತಾರೆ, ಅಡಚಣೆ ಆತಂಕಗಳನ್ನ ಮಾಡ್ತಾರೆ. ಅವುಗಳನ್ನೆಲ್ಲ ಸದಾ ಬಡಿಲಿಕ್ಕೆ ಪಾಪ ಈ ರಕ್ಷಣಾ ಕಾರ್ಯಕ್ಕೆ ನಮ್ಮ ಸ್ವಾಮಿಯರು ಪಟ್ಟ ಕಷ್ಟ ಅಷ್ಟಿದ್ದಲ್ಲ. ಹುಡುಗಿ ಯಾರು ಸಿಗಲಿಲ್ಲ. ಕೊನೆಗೆ ನನ್ನ ವಿಷಯ ಯಾರೋ ಹೇಳಿದ್ರು. ಅವನು ಒಂದು ದಿನ ನನ್ನನ್ನು ಹುಡ್ಕೊಂಡು ನಮ್ಮ ಹತ್ತಿರ ಅಲ್ವಾ? ಸರಿ, ಹೋಗುವ. ದೈವಚ್ಚು ಪದೈದ ರಾಕ್ಷಸ ವೀರ, ನಿನ್ನ ಯುದ್ಧ ಕೌಶಲ್ಯದ ಬಗ್ಗೆ ಎಲ್ಲವನ್ನೂ ನನ್ನ ಶಿಷ್ಯರಿಂದ ತಿಳಿದುಕೊಂಡಿದ್ದೇನೆ. ಒಂದು ಮಾತು ಹೇಳಿದ್ರೆ ನಾನೇ ಬಂದ್ಬಿಟ್ಟಿದ್ನಲ್ಲ. ಈಗ ಆಕೆ ಇಲ್ಲಿ ತನಕ ಬರ್ಬೋದು. ನಿಮ್ಮ ಶಿಷ್ಯರು ಮೊನ್ನೆ ಬಂದು ನನ್ನ ಕೇಳುವಾಗ ನಾವು ಸಹಿ ಅಂದಿರುವೆ. ಅದೆಲ್ಲ ಇರಲಿ, ನೀವು ಯಜ್ಞವನ್ನ ಯಾವಾಗ ಏಕೊತ್ತಿಗೆ ಶುರು ಮಾಡ್ಕೊಳ್ತೀರಿ ಹೇಳಿ. ನಾನು ಏನು ತೊಂದರೆ ಆಗದಾಗೆ ನೋಡ್ಕೊಳ್ತೀನಿ. ನಿಮ್ಮ ಮಹಾ ಕಾರ್ಯದಲ್ಲಿ ನನಗೂಸಿ ಪುಣ್ಯ ಬರುತ್ತದೆ. ಸಂತೋಷ. ಆದರೆ ಈ ಯಜ್ಞ ಅಸಾಮಾನ್ಯವಾದ, ಅಭೂತಪೂರ್ವವಾದ. ಇದನ್ನು ಗಮನಹರಿಸಲು ರಣಭೀಕರ ರಕ್ತ ಪಿಪಾಸುಗಳು, ಗತಾನುಗತಿ ರಕ್ತಸರು ಬರಬಹುದು. ಅವರನ್ನೆಲ್ಲ ನಿಗ್ರಹಿಸಿ ಈ ಸಮರ್ಥನೆ ಎನ್ನುವ ಸಂಶಯವೇ ನನ್ನ ಮನಸ್ಸಿನಲ್ಲಿ ಮನೆ ಮಾಡುತ್ತದೆ. ಸ್ವಾಮಿಯರ ಗೊತ್ತಿರಂತ ಮಾತು. ನಮ್ದು ನಮ್ಮ ಮೇಲೆ ನಂಬಿಕೆ ಐತೆ ಅಲ್ವಾ? ನಿಮಗ ನಮ್ಮ ಮೇಲೆ ಧೈರ್ಯ ವಿಶ್ವಾಸ ಬರಬೇಕಲ್ವೇ? ನಿಮ್ಮ ಮನಸ್ಸಿನ ಸಂಖ್ಯೆ ದೂರ ಮಾಡ್ಬೇಕಲ್ವಾ? ಅದಕ್ಕೆ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳಿ. ಮರೆಗಳಲ್ಲಿ ಉಜ್ಜಿದ್ರೆ ತಾನೇ ಬಂಗಾರದ ಬಣ್ಣ ತೆಗೆಯುವುದು. ಸರಿ, ನಿನ್ನ ಬೀಳ್ಬಿಟ್ಟೆಗೊಂದು ನನ್ನ ಸವಾಲು. ಇಲ್ಲಿಯೇ ಮೇಲೆ ಕಾಣುತ್ತಿರೋ ಈ ಇಪ್ಪಲ ಮರದ ಒಂದು ಎಲೆಗಳನ್ನು ಇದ್ದದಂತೆ ಎಲ್ಲ ಎಲೆಗಳ ನಡುವಿನಿಂದ ನಿನ್ನ ಬಾಣ ಹಾದು ಹೋಗಬೇಕು. ಆಗಬಹುದೇ? ಸ್ವಾಮಿಯರ ಆಗೋದು ಸ್ವಾಮಿಯರ. ನಿಮ್ಮ ಒಂದು ಕೈ ನನ್ನ ತಾಯಿ ಮೇಲೆ ಇಟ್ಟಿದ್ದ ಒಂದು ಕೈ ನೋಡೇ ಬಿಡ್ತೀನಿ. ಜೈ ಜಗದಂಬ. ಸ್ವಾಮಿಯರ ಎಲೆಗಳೊಮ್ಮೆ ನೋಡಿ ಪರೀಕ್ಷೆ ಮಾಡಿಕೊಳ್ಳಿ. ನೀವು ಹೇಳಂಗೆ ನಿಮ್ಮ ಪರೀಕ್ಷೆ ನಾನು ಗೆದ್ದು ಬಿಟ್ಟೆ. ಎಲ್ಲ ಎಲೆಗಳ ನಡುವಿನಿಂದಲೂ ನಿನ್ನ ಬಾಣ ಹಾದು ಹೋಗಿದೆಯೇ? ಎಲ್ಲಿ ನನ್ನ ಕಾಲಡಿಯಲ್ಲಿ ಒಂದು ಎಲೆ ಹಾದು ಬಿಟ್ಟಿತೋ ಏನೋ. ಸ್ವಾಮಿಯರ ಒಮ್ಮೆ ಆ ಎಲೆಯನ್ನ ಈಗ ಇಷ್ಟು ನೋಡಿ ಮತ್ತೆ ಬಾಣಿಯಲ್ಲಿ ಮಾಡಿದೆ. ಅದ್ಭುತ, ಅತ್ಯದ್ಭುತ. ನೀನೇ ನಾನು ಗುರುತಿರುವ ಯೋಧ. ನಿನ್ನಿಂದ ಮಾತ್ರ ನನ್ನ ಯಜ್ಞ ಪೂರ್ತಿಯಾಗಲು ಸಾಧ್ಯ. ಶೀಘ್ರದಲ್ಲಿಯೇ ಯಜ್ಞ ಪ್ರಾರಂಭಿಸುವಂತಿದ್ದೇವೆ. ಮುಕ್ತ ಕ್ಷೇತ್ರದಲ್ಲಿ ಭೇಟಿಯಾಗುವ. ನಾನಿನ್ನು ಹೋಗಿ ಬರುತ್ತೇನೆ. ಆಗೋದು ಸ್ವಾಮಿಯರ.
ಗೊತ್ತಾ? ಹೌದು ಒಡೆಯ. ನಂಗೆ ಸಿಕ್ತು ಬಿಡು. ನೋಡು, ನಾನು ಹಿಂಗೋಗಿ ಹಂಗ್ ಬಂದ್ಕೊಡ್ತೀನಿ. ನೀನು ಅವಂಗೆ, ನಾನು ಅವಂಗೆ ಹೇಳ್ತೇನೆ, ಏನು ಬೇಜಾರು ಮಾಡ್ಕೋಬೇಡ ಅಂತೇಳಿ, ಆಯ್ತಾ? ಅಲ್ಲ ಒಡೆಯ, ಹ? ಅಜ್ಜಿಗೆ ಹೇಳಿದ್ದೀರಾ? ಓ ನಮ್ಮ ಅಜ್ಜಿ, ಹೌದು. ಅಜ್ಜಿಗೆ ಹೇಳಿದ್ರು ಉಂಟಲ್ಲ, ಅವ್ರು ನಮಗೆ ಇರ್ಲಿಕ್ಕಿಲ್ಲ. ನೋಡು, ಗೊತ್ತಾಯ್ತು, ನಾನು ಬರ್ತೀನಿ. ಆಯ್ತಾಯ್ತು. ಸಕಲ ದೇವತೆಗಳು ಸಂತೃಪ್ತಿಗೊಂಡು ಅನುಗ್ರಹಿಸಿದ್ದಾರೆ. ಧನ್ಯವಾದಗಳು. ಸಾಮ್ಯದ ದೊಡ್ಡ ಮಾತು. ನೀವು ಹಿಂಗೆಲ್ಲ ಧನ್ಯವಾದ ಹೇಳಿದ್ರೆ ನಂಗೆ ಯಾವ ಮುಜುಗರ ಆಗುತ್ತೆ. ಸಾಮ್ಯದ ಇದೆಲ್ಲ ಮಾಡಿದ್ದು ನಿಮ್ಮ ಅಂತಲ್ಲ. ತಗ್ಗಿದಷ್ಟು ಎತ್ತರಕ್ಕೆ ಬೆಳೆಯುವುದೆಂಬ ಧರ್ಮ ಸೂಕ್ಷ್ಮವರಿತ ಜ್ಞಾನಿನಿರುವರು. ವಸ್ತ್ರ, ವಕ್ರು, ವಿದ್ಯೆ, ವಿನಯ, ವಾಚಕವೆಂಬ 5 ವಕಾರಗಳನ್ನು ಉಂಟ ನಿನ್ನ ವ್ಯಕ್ತಿತ್ವಕ್ಕೆ ಮೆಚ್ಚಿದೆ. ಕೇಳು, ಏನು ಬರಬೇಕು ನಿನಗೆ? ಸಾಮ್ಯದ ನಿಮ್ಮ ಅನುಗ್ರಹ ಹೊಂದಿದ್ದೆ ಗುಡಿ ನನಗೆ ಬೇರೆ ಬೇಡ ಸಾಮ್ಯದ. ಹಾಗೆ ಭವಿಷ್ಯದಲ್ಲಿ ನಡೆಯುವ ಮಹಾಯುದ್ಧದಲ್ಲಿ ನಿನ್ನ ಪರಾಕ್ರಮ ಮೆರೆಯುವಂತೆ ಸಹಕಾರಿಯಾಗದು. ತೆಗೆದುಕೋ ಈ ಯಜ್ಞಕುಂಡ ಸಾಮ್ಯದ ಇದನ್ನು ನಿನ್ನ ಬಾಣಕ್ಕೆ ಪ್ರಯೋಗಿಸಿ ಬಳಸಿದೆಯಾದರೆ ಎದುರಾಳಿ ಯಾರೇ ಇರಬಹುದು, ಅವನ ಮರ್ಮ ನಿನಗೆ ತಿಳಿಯುವುದು. ಹೌದು, ಕೀರ್ತಿಶಾಲಿಯಾಗು. ಮೈಕ್ರೋ ಪಾಪ್ ನಮಗೆ ಇರ್ತದೆ.
ಸಾಧುವಾದುದಲ್ಲ ಎಂಬುದು ನನ್ನ ವಿಮತ. ಭೀಮಸೇನ, ಈ ರಾಜಕೀಯದ ಕೃತ್ರಿಮ ಆಟದ ಮುಂದೆ ನೀವಿನ್ನು ಮುಗ್ಧ. ಕಬಡ್ಡಿ ಆಟದ ತಾಳಕ್ಕೆ ಎಂದಿರುತ್ತದೆ ಆಟದ ನಡೆ. ಅದು ತಾಳ ನಡೆಸುವವನ ಬುದ್ಧಿವಂತಿಕೆಯನ್ನು ಹೊಂದಿಕೊಂಡಿದೆ. ಭೀಮಸೇನ, ನಿನಗಿನ್ನು ಹೇಳುವುದು ಬಹಳಷ್ಟಿದೆ. ಅದಕ್ಕಿನ್ನೂ ಕಾಲಪಕ್ವವಾಗಿಲ್ಲ. ಆದರೂ ಬರ್ಬರಿಸಿದಂಥ ವೀರ ಮುಕ್ತ ಮಹಾಭಾರತಕ್ಕೆ ಅನಿವಾರ್ಯವಿಲ್ಲ ಎಂಬುದು ನನ್ನ ಅನಿಸಿಕೆ. ಆದರೂ ಬಲಿಯನ್ನು ಕೊಡಲೇಬೇಕಲ್ಲ ಶ್ರೇಯಸ್ಸಿಗಾಗಿ. ಕೃಷ್ಣ, ಇದನ್ನೆಲ್ಲ ನಾನು ನಂಬೋದಿಲ್ಲ. ನಿನ್ನ ನಂಬಿಕೆ ನಿನಗೆ. ನಂಬಿಕೆ ಮೂಢನಂಬಿಕೆಯ ನಡುವೆ ಸಣ್ಣ ಎಳೆಯೊಂದರಷ್ಟೇ ವ್ಯತ್ಯಾಸ. ಜನಾಭಿಪ್ರಾಯ ಸೈನಿಕರ ನಂಬಿಕೆಯೊಂದನ್ನು ಉಳಿಸುವುದೇ ನನಗೆ ಮುಖ್ಯ. ಆದರೂ ಬಲಿದಾನಕ್ಕೆ ಬರಬೇಕನೆ ಎಚ್ಚರಿಸಬೇಕು. ಆತ ನಿನ್ನ ನಿರ್ಧಾರವನ್ನು ಒಪ್ಪದಿದ್ದರೆ ಹೇಳಿ ಕೇಳಿ ನಮ್ಮ ಮೊಮ್ಮಗನಾದ. ನಮ್ಮ ಮೊಮ್ಮಗ, ನಿನ್ನೊಬ್ಬನ ಮೊಮ್ಮಗ. ಅಷ್ಟಕ್ಕೂ ಮಗ ಮೊಮ್ಮಗನೆಂಬ ಮೋಹಕ್ಕೆ ಕವಡೆ ಕಾಸಿನ ಹಿಮ್ಮತ್ತೂ ಇಲ್ಲ. ಇಷ್ಟಕ್ಕೂ ಆತ ಮಾಡಿದ ಅಪರಾಧವಾದರೇನು? ನಮ್ಮನ್ನು ಕಂಡ ಕೂಡಲೇ ಪಾದಕ್ಕೆ ನಮಿಸಿ ತಲೆ ತಗ್ಗಿಸಿ ನಿಲ್ಲುವ ಭೂಗೋಳಗೆ ಆರುಪಟ್ಟನಾಥ. ಆದರೆ ಆತನ ರೋಮಕೂಪಗಳಲ್ಲಿ ಮಡುಗಟ್ಟಿದ ಕೃಷ್ಣ ದ್ವೇಷ ಆತನ ಮುಖದ ಮುಳ್ಳುನಗೆಯ ಹಾಗಿಲ್ಲ. ಏನು ಕೃಷ್ಣ, ನಿನ್ನ ಮೇಲೆ ಬಿಸಿ ಯಾಕೆ? ಭೀಮಸೇನ, ಹೇಳು. ಭರ್ಗರೀಕನ ತಾಯಿ ಮೌರ್ಯ, ಆಕೆಯ ತಂದೆ ಗುರು ಎಂಬ ದೈತ್ಯ. ಆತನ ಚಕ್ರಾಘಾತದಿಂದ ಹತನಾದವ. ಬಳಿಕ ಆ ಮೌರ್ಯೆ ಸ್ವತಃ ಕತ್ತಿ ಹಿಡಿದು ನನ್ನೊಡನೆ ಹೋರಾಡಿದಳು. ಸೋಲು ನಿರ್ಣಯವಾಗದೆ ಹೋದಾಗ ಸಂಧಾನ ನಡೆಯಿತು. ಆಕೆಯ ಒಡಲಲ್ಲಿನ ಕಿತ್ತು ಇನ್ನೂ ಹೊಗೆಯಾಡುತ್ತಿರುವಾಗಲೇ ಆ ಭರ್ಗರೀಕ ಹುಟ್ಟಿಕೊಂಡ. ನನಗೇನೂ ಅವನ ಮೇಲೆ ದ್ವೇಷವಿಲ್ಲ. ಈ ಬಲಿದಾನದ ಬಗ್ಗೆ ಅವನಲ್ಲಿಯೇ ಹೇಳಿದರಾಯಿತು. ಅವನಾಗಿಯೇ ಒಪ್ಪಿಕೊಂಡರೆ ಅಲ್ಲಿಗೆ ಮುಗಿಯಿತಲ್ಲ. ಕೃಷ್ಣ, ನಿನ್ನ ಮಹಿಮೆ ಮುಂದೆ ಆತ ಕೇವಲ ಗರುಡನು ನೀಡಿದ ಹಾಲಿನಂತೆ. ಹೋಗಿಸು, ನಮ್ಮ ಮೇಲೆ ದ್ವೇಷಕ್ಕೆ ಆತನಿಗೆ ಯಾವುದೇ ಕಾರಣಗಳಿಲ್ಲ. ಇವೆ ನಾನು ಒಬ್ಬ ನಿಮ್ಮ ಪಕ್ಷದಲ್ಲಿದ್ದೇನೆಂಬ ಒಂದೇ ಒಂದು ಕಾರಣ ಸಾಕು. ಅಲ್ಲದೆ ಎದುರಾಳಿಯ ಮರ್ಮವನ್ನು ತಿಳಿಯುವುದರಲ್ಲಿ ಅವನಿಗೂ ನಾನು ಅಲ್ಪನೆ. ಅಲ್ಲದೆ ಆತ ಈಗ ಅಪ್ರತಿಮ ಸಾಧಕನೂ ಹೌದು. ಆತನ ಸಾಧನೆ ನಮಗೆ ಬಾಧಕವೂ ಆಗಬಲ್ಲದು. ಭೀಮಸೇನ, ನಿನಗೊಂದು ಅವಕಾಶ ಕೊಡುತ್ತೇನೆ.
ಅಲ್ಲ ಕರ್ತವ್ಯದ ಮಹಾರಾಜರ ಮನೆ ಎಲ್ಲಿ ಬರುತ್ತಿಲ್ಲ, ನೀವೇ ಇಲ್ಲಿಗೆ ಬರಬೇಕು. ಏ ಮೂರ್ಖ, ಬಾಯಿಗೆ ಬಂದಂತೆ ಮಾತನಾಡ್ತೀಯಲ್ಲ. ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಪಾಂಡವರ ದೂತ. ಸುಮ್ಮನೆ ತಮಾಷೆ ಬೇಡ. ಸ್ವಾಮಿ, ತೆಪ್ಪಾಯ್ತು ಸ್ವಾಮಿ, ತೆಪ್ಪಾಯ್ತು. ನನ್ನ ಕ್ಷಮಿಸಿ ಬಿಡಿ. ಯಾರಂತ ತಿಳಿದೇ ಮಾತನಾಡಿದೆ, ತೆಪ್ಪಾಯ್ತು. ದೊಡ್ಡ ಮಹಾರಾಜರ ಮನೆಗೆ ಆದ್ರೆ ಅವರು ಮಾತ್ರ ಮನೆಯಲ್ಲಿಲ್ಲ. ಸರಿ, ಅದು ನನಗೂ ಗೊತ್ತು. ಅವರೇ ನನ್ನನ್ನು, ಪಾಂಡವರು ನನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ, ನಿಮಗೊಂದು ವಿಶೇಷವಾದ ಸುದ್ದಿಯನ್ನು ಕಲ್ಪಿಸಲಿಕ್ಕೆ. ಸರಿ, ಮನೆಯಲ್ಲಿ ಯಾರಿದ್ದಾರೆ? ಮನೆಯಲ್ಲಿ ದೊಡ್ಡ ಯಜಮಾನಿ ಹೊರಗೆ ಹೋಗಿದ್ದಾರೆ. ದೊಡ್ಡ ಯಜಮಾನಿಯ ಸೊಸೆ ಚಿಕ್ಕ ಯಜಮಾನಿ ಇದ್ದಾರೆ, ಒಳಗಿದ್ದಾರೆ. ಕರಿಲ್ಲ ಸ್ವಾಮಿ. ಸರಿ, ಬೇಗ ಕೈ. ಅಮೋರೇ, ಅಮೋರೇ, ಏನು ದೂರ? ಏನು ವಿಷಯ? ಯಾರೋ ಬಂದವರು ನೋಡಿ. ಏನು ವಿಷಯ? ಅಮ್ಮ ನಮಸ್ಕಾರಮ್ಮ. ನನ್ನ ಯಜಮಾನರು ಬರಲಿಲ್ಲವೇ? ಇಲ್ಲಮ್ಮ. ಅಮ್ಮ, ಪಾಂಡವರ ಪರವಾಗಿ ನಿಮಗೊಂದು ಬಹುಮುಖ್ಯವಾದ ವಿಷಯವನ್ನು ತಂದಿದ್ದೇನಮ್ಮ. ಏನು ವಿಷಯ? ಅಮ್ಮ, ಪಾಂಡವರಿಗೂ ಕೌರವರಿಗೂ ಯುದ್ಧ ನಡೆಯಲಿಕ್ಕಿದೆ. ಯುದ್ಧನೇ? ಹೌದಮ್ಮ. ಯುದ್ಧ ಮುಗಿಯುವ ತನಕ ಘಟೋತ್ಕಚ ಮಹಾರಾಜರು ಅಲ್ಲೇ ಉಳಿದುಕೊಳ್ತಾರಂತೆ. ಯುದ್ಧ ಮುಗಿದ ಬಳಿಕವೇ ನಮ್ಮಲ್ಲಿ ಇಲ್ಲಿಗೆ ಬರ್ತಾರೆ. ಅದನ್ನ ನಿಮಗೆ ತಿಳಿಸಿ ಬಾ ಅಂತ ನನ್ನನ್ನು ಕಳಿಸಿದಾರಮ್ಮ. ಓ ಯುದ್ಧನೇ? ಯುದ್ಧ ಎಷ್ಟು ದಿನ ನಡೀತದಂತೆ? ನಮ್ಮ ಯಜಮಾನರು ಹೋಗ್ತಾರಂತ. ಯಾವಾಗ ಈಗ ಮುಗಿತದಂತೆ? ಅದೇನೂ ಗೊತ್ತಿಲ್ಲಮ್ಮ. ಯುದ್ಧ ನಡೆಯುವುದಂತೂ ದಿಟ. ಮುಹೂರ್ತನೂ ಇಟ್ಟಾಗಿದೆ ಅಮ್ಮ. ಅಮ್ಮ, ಅಲ್ಲಿ 1000 ಕೆಲಸ ಇದೆ ಅಮ್ಮ. ನಾನಿನ್ನು ಬರ್ತೇನೆ. ಅಂದಾಗೆ ನಿನ್ನ ಹೆಸರೇನಂತೆ? ಕೂರ ಕೂರನೋ ಕೂರನೋ? ಅಲ್ಲ ಸ್ವಾಮಿ, ಕೂರಲ್ಲ, ಕೂರಲ್ಲ, ಕೂರ ಕೂರ. ಏನೇ ಇರ್ಲಿ, ಬರುವಾಗ ನೀನು ಯುದ್ಧಕ್ಕೆ ಬಂದ್ಬಿಡು. ನಾನು? ಹಾಗೇನೆ ನಿಮ್ಮೊಟ್ಟಿಗೆ ಕಟ್ಟೆಗೆಯ ಗಂಡಾಳು ಬರ್ತದೆ, ಅವರನ್ನು ಕರ್ಕೊಂಡು ಬಂದ್ಬಿಡು. ಆಯ್ತು ಸ್ವಾಮಿ, ಆಯ್ತು ಸ್ವಾಮಿ. ಅಮ್ಮ, ಇನ್ನೊಂದು ವಿಷಯ ಹೇಳಲಿಕ್ಕೆ ಮತ್ತೆ ಅಮ್ಮ. ನಿಮ್ಮ ಮಗ ಬರ್ಬರಿಕನನ್ನು ಯುದ್ಧಕ್ಕೆ ಕಳಿಸ್ಬೇಕು ಅಂತ ಹೇಳಿದಾರಮ್ಮ. ಆಯ್ತು, ನಾನು ಹೇಳ್ತೇನೆ, ಇದು ಹೋಗು. ಬರ್ತೇನಮ್ಮ, ನಾನು ಬರ್ತೇನೆ. ನೋಡು ಪೂರ, ನನಗೊಂದು ತುಂಬಾ ಹೆದರಿಕೆ ಆಗ್ತಾ ಇದೆ. ಏನಮ್ಮ? ನನ್ನ ಕಣ್ಣನ್ನು ಯುದ್ಧ ಕಳಿಸ್ಬೇಕಂತೆ. ನಾನಂತೂ ಅವನಿಗೆ ವಿಷಯ ಹೇಳೋದಿಲ್ಲ ಪೂರ, ನೀನು ಹೇಳ್ಬೇಡ. ಅಮ್ಮವರೇ, ಈಗ ಎದಬೇಡಿ ನೀವು. ನಮ್ಮ ನಂಬಿದ ದೇವರು ನಮ್ಮನ್ನು ಕಾಪಾಡ್ತಾನೆ. ಆದ್ರೂ ತುಂಬಾ ಭಯ ಆಗ್ತಾ ಇದೆ ಪೂರ ನನಗೆ. ನೀವು ಭಯ ಪಡಬೇಡಿ ಅಮ್ಮ. ನಿರ್ದಾಕ್ಷಿಣ್ಯವಾಗಿ ಯುದ್ಧ ಸನ್ಮಾನವನ್ನು ಫಲಪಡಿಸಿದ್ದು ನಮಗೆಲ್ಲ ತಿಳಿದಿದೆ ತಾನೆ. ಕೃಷ್ಣ, ಇನ್ನೊಮ್ಮೆ ಧೃತರಾಷ್ಟ್ರ ಮಹಾರಾಜರ ಬಳಿ ಹೋಗಿ ಕೇಳಿಕೊಂಡರೆ ಹೇಗೆ? ಕೊನೆಯ ಪ್ರಯತ್ನವಾಗಿ ಕಡೆಗೆ 4-5 ಊರುಗಳನ್ನಾದರೂ ಕೊಟ್ಟರೆ ಸಾಕು, ಅದಕ್ಕವರು ಒಪ್ಪಿಕೊಂಡರು.
ಏನಿದ್ದರು ಅಂದರೆ ಅವನ ಸಂತಾನ ಬೇಡ ಅಂದಿದೆ. ಒಳ್ಳೆದಾಯ್ತು, ಬಿಟ್ಟು ಬಿಡು. ಹೌದಣ್ಣ, ಸರಿಯಾಗಿ ಹೇಳಿದೆ. ಈ ಯುದ್ಧ ನಡೆಯಲೇಬೇಕು. ಈ ಅರ್ಜುನ ಏನು ಅಂತ ಲೋಕಕ್ಕೆ ತಿಳಿಸುವ ಕಾಲ ಸನ್ನಿಹಿತವಾಗಿದೆ. ಬಹುಕಾಲದ ನಿರೀಕ್ಷೆಯ ನಿರ್ಣಾಯಕ ಯುದ್ಧ ಈಗ ನಮ್ಮ ಮನೆ ಅಂಗಳದಲ್ಲಿ ಬಂದು ನಿಂತಿದೆ. ಯುದ್ಧದ ಕಡೆ ಏರುತ್ತಿದೆ. ನಮ್ಮ ಗೆಲುವಿನ ಹಾದಿಯಲ್ಲಿ ಮುಸುಕಿದ ಮಂಜು ಕರಗುತ್ತಿದೆ. ಎಲ್ಲರಿಗೂ ವಂದಿಸುತ್ತೇನೆ. ಆಚಾರ್ಯ, ಆರ್ಪಿತೆ, ಆಶೀರ್ವದಿಸಿ. ಹೇಳು, ಶ್ರೀಮಂತನಾಗು. ಆಚಾರ್ಯ. ಈಗ ಯುದ್ಧ ಆರಂಭಕ್ಕೆ ಸಕಾಲ ಬಂತು. ಹೇಗಿದ್ದೀಯ ಮಗು? ಅಜ್ಜ, ನಾನ್ ಚೆನ್ನಾಗಿದ್ದೀನಿ. ಅಪ್ಪಯ್ಯ, ಪಾಪ, ಬರ್ಬೇಕಾ? ಹೇಗಿದ್ದೀಯ ಮಗು? ನಾನ್ ಚೆನ್ನಾಗಿದ್ದೀನಿ ಅಪ್ಪಯ್ಯ. ನೀನೇಕೆ ಇಲ್ಲಿಗೆ ಬಂದೆ ಮಗು? ಅದು ನೀನ್ ಯಾಕೆ ಬಂದೆಯೋ ಅದಕ್ಕೆ ಅವನು ಬಂದ. ಬರ್ಬರೀಗ ಯುದ್ಧಕ್ಕೆ ಸಿದ್ಧನಾಗಿದ್ದೀಯಾ? ಪ್ರಭು, ನಿಮ್ಮಂತರ ಬಾಯಲ್ಲಿ ಯುದ್ಧ ಮಾಡ್ತೇನೆ. ನಾನು ಸದಾ ಸಿದ್ಧನಾಗಿದ್ದೇನೆ. ಇನ್ನು ಔದಾಸೀನ್ಯ ಸಲ್ಲುತ್ತಿದೆ. ಕೌರವರ 11 ಅಕ್ಷೋಹಿಣಿ ಸೈನ್ಯದ ಎದುರು ಪಾಂಡವರ 7 ಅಕ್ಷೋಹಿಣಿ ಸೈನ್ಯ. ಧರ್ಮರಾಯ ಬರ್ಬರೀಕನನ್ನು ಸೇರಿದಂತೆ ನಮ್ಮ ಕಡೆಯ ವೀರರ ವಿವರವನ್ನು ಕಲೆ ಹಾಕಿದ್ದೀರಿ ತಾನೆ. ಆ ಜವಾಬ್ದಾರಿಯನ್ನು ನಾನು ದುಷ್ಟದ್ಯುಮ್ನನಿಗೆ ವಹಿಸಿಕೊಟ್ಟಿದ್ದೇನೆ. ಅಂದ ಹಾಗೆ ಕೃಷ್ಣ, ಮೊನ್ನೆ ನಡೆದ ಕೌರವರ ಮಂತ್ರಾಲೋಚನಾ ಸಭೆಯಲ್ಲಿ ದುರ್ಯೋಧನನು ತನ್ನ ಅತಿರಥರನ್ನು ಉದ್ದೇಶಿಸಿ ಸೈನ್ಯ ಸಹಿತವಾದ ಪಾಂಡವರನ್ನು ನಮ್ಮಲ್ಲಿ ಯಾವ ವೀರರು ಎಷ್ಟು ಸಮಯದಲ್ಲಿ ನಿಗ್ರಹಿಸಿ ಧೂಳಿಪಟ ಮಾಡುವಿರಿ ಎಂದು ಕೇಳಿದನಂತೆ. ಅದಕ್ಕುತ್ತರವಾಗಿ ಭೀಷ್ಮ ಕೃಪಾಚಾರ್ಯರು ಕೇವಲ 1 ತಿಂಗಳ ಒಳಗಾಗಿ ನಾವು ಪಾಂಡವ ಸೈನ್ಯವನ್ನು ನಿಗ್ರಹಿಸಿ ಧೂಳಿಪಟ ಮಾಡುತ್ತೇವೆ ಎಂದು ಆಶೆ ಇತ್ತರಂತೆ ಕೃಷ್ಣ. ಏನು 1 ತಿಂಗಳೊಳಗಾಗಿ ಸೋಲಿಸುವರು? ಆಮೇಲೆ ದ್ರೋಣಾಚಾರ್ಯರು 15 ದಿನಗಳ ಒಳಗಾಗಿ, ಅಶ್ವತ್ಥಾಮ 10 ದಿನಗಳ ಒಳಗಾಗಿ, ಹಾಗೆ ಕರ್ಣ ಕೇವಲ 6 ದಿನಗಳ ಒಳಗಾಗಿ ಪಾಂಡವ ಸೈನ್ಯವನ್ನು ನಿಗ್ರಹಿಸಿ ಸೋಲಿಸುತ್ತೇವೆ ಎಂದು ಹೇಳಿದರಂತೆ. ಹಾಗಾಗಿ ಕೃಷ್ಣ, ನಾನಿಂದು ನಮ್ಮಲ್ಲಿ ಯಾವ್ಯಾವ ವೀರರು ಎಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಂದು ತಿಳಿದುಕೊಳ್ಳುವ ಮನಸ್ಸಾಗಿದೆ. ಅಣ್ಣ, ನಾನು 6 ದಿನಗಳಲ್ಲಿ ಆ ಕೌರವರನ್ನು ಕೊಂದು ನನ್ನ ಶಪಥವನ್ನು ಪೂರಿಸುತ್ತೇನೆ. ಅರ್ಜುನ, ನೀನು ಮಾತನಾಡು. ನಿನ್ನ ಉತ್ತರಕ್ಕಾಗಿ ನಿನ್ನನ್ನು ಕಾಯುತ್ತಿದ್ದಾನೆ. ನಾನು ಕೇವಲ 1 ದಿನದಲ್ಲಿ ಕೌರವರನ್ನು ಸೇನಾ ಸಮೇತರಾಗಿ ನಾಶ ಮಾಡಿಬಿಡುತ್ತೇನೆ. ಆಮೇಲೆ 6 ದಿನ, 3 ದಿನ, 1 ದಿನ, ಸುಮ್ಮನೆ ಕಾಲಹರಣ. ನನಗೆ ಆ ಭೀಷ್ಮನೇ ಅತಿರಥ ಮಹಾರಥರ ನಿರ್ಮೂಲನಕ್ಕೆ ಒಂದೇ ಮುಹೂರ್ತದಲ್ಲಿ ಅವರನ್ನು ಶಮಪೂರಿತ ಅರ್ಪಿಸಬಲ್ಲೆ. ಬರ್ಬರೀಗ ನಿನ್ನ ಪರಾಕ್ರಮದ ಮಾತುಗಳನ್ನು ಮೆಚ್ಚಲೇಬೇಕಾದದ್ದು. ಆದರೂ ಒಂದೇ ಮುಹೂರ್ತದಲ್ಲಿ ಅಷ್ಟು ದೊಡ್ಡ ಸೈನ್ಯವನ್ನು ಸೋಲಿಸುವ ಶಕ್ತಿ ನಿನ್ನಲ್ಲೇನಿದೆ ಎಂದು ನಮಗೆಲ್ಲ ತಿಳಿದರೆ ನಾವೆಲ್ಲ ನಿಶ್ಚಿಂತರಾಗಿರಬಹುದು. ಓಹೋ, ಹಂಗ ನೋಡಿ, ನೋಡ್ತಾ ಇರಿ. ನನ್ನ ಕೈಯಲ್ಲಿ ಗುರುಗುರು ಕಟ್ಟ ಒಂದು ಭಸ್ಮ ಇದೆ. ಆ ಭಸ್ಮವನ್ನು ಈ ಬಾಣಕ್ಕೆ ಲೇಪಿಸಿ ಈ ಬಾಣವನ್ನು ಬಿಲ್ಲಿಗೆ ಎದೆ ಏರಿಸಿ ನೋಡಿದರೆ ಸಾಕು. ಈ ಭಸ್ಮ ಲೇಪಿತ ಬಾಣ ಯಾರ ಮರ್ಮಸ್ಥಾನ ಎಲ್ಲಿ ತಿಳಿಯುತ್ತದೆ. ನೋಡಿ ಅಲ್ಲ ಒಮ್ಮೆ. ಜೈ ಜಗದಂಬ. ಅದನ್ನು ನೋಡಿ, ಭೀಷ್ಮಾಚಾರ್ಯರ ಮರ್ಮಸ್ಥಾನ ಕಾಣುತ್ತಿದೆಯಾ? ಅವರ ದೇಹದಾದ್ಯಂತ ಹಾಗೂ ದೃಢ ಮನಸ್ಸಿನಲ್ಲೇ ಅಡಗಿದೆ.
ನಮ್ಮ ದೇಹಾದ್ಯಂತ ಪ್ರಭು ಕೃಷ್ಣ, ನೀನು ಏನು ಮಾಡಿದೆ? ಏನು ಮಾಡಿದೆ? ನಿನಗೆ